ಇನ್ನು ವೀಕ್ಷಕರೇ 12 ರಾಶಿಗಳ ದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಗುರುಗಳೇ, 12 ರಾಶಿಗಳಲ್ಲಿ ಮೊದಲ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗಿ. ಮೇಷರಾಶಿಯವರಿಗೆ ಇವತ್ತಿನ ಆಸ್ತಿ ಲಾಭ ಉಂಟಾಗ್ತಕ್ಕಂಥದ್ದು, ಆಯುಷ್ಯವೃದ್ಧಿ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಶುಭಕರವಾಗಿರ್ತಕ್ಕಂತಹ ವಾತಾವರಣಗಳು ಉಂಟಾಗ್ತಕ್ಕಂಥದ್ದು, ಯಾವುದೋ ತಗಾದೆಯಲ್ಲಿರ್ತಕ್ಕಂತಹ ಒಂದು ನಿಮ್ಮ ಆಸ್ತಿಯು ಕೂಡ ಇವತ್ತಿನ ದಿವಸ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಆದರೆ ಇವತ್ತಿನ ದಿವಸ ಚಿಕ್ಕಪುಟ್ಟ ಪ್ರಯಾಣದಿಂದ ಅಣ್ಣ ತಮ್ಮಂದರಿಗೆ ಮನಸ್ತಾಪವು, ಧೈರ್ಯ ಸಾಹಸಗಳಲ್ಲಿ ಕಡಿಮೆ ಆಗ್ತಕ್ಕಂಥದ್ದು, ವಿದ್ಯಾರ್ಥಿನಿಯರಿಗೂ ಕೂಡ ಇವತ್ತಿನ ದಿವಸ ತೊಂದರೆ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಇದೆ. ವೃಷಭದವರಿಗೆ ಇವತ್ತಿನ ದಿವಸ ದಾಂಪತ್ಯದಲ್ಲಿ ಅನುಕೂಲ ಉಂಟಾಗುತ್ತೆ. ಮದುವೆ ಪ್ರಯತ್ನವನ್ನು ಯಾರಾದರೂ ಮಾಡ್ತಾ ಇದ್ದರೆ ಅದು ಕೈಗೂಡಿ ಬರ್ತಕ್ಕಂತಹ ಒಂದು ಸುಯೋಗಗಳು ಕೂಡ ಇದೆ. ಗಂಡನಿಗೆ ಹೆಂಡತಿಯಿಂದ, ಹೆಂಡತಿಗೆ ಗಂಡನಿಂದ ಹೆಚ್ಚಿನ ಲಾಭ ಆಗುತ್ತೆ. ದೂರದ ಪ್ರಯಾಣದಿಂದ, ಹೊರದೇಶದ ಪ್ರಯಾಣದಿಂದ ಯಾರಾದರೂ ಹೋಗಬೇಕು ಅಂತ ಇದ್ದರೆ ಹೊರದೇಶಕ್ಕೆ, ಅಂತಹವರಿಗೆ ಭೂರಿ ಲಾಭವು ಮತ್ತು ಹೆಚ್ಚಿನ ಒಂದು ಅನುಕೂಲವೂ ಉಂಟಾಗುತ್ತೆ. ಆದರೆ ಇವತ್ತಿನ ದಿವಸ ಹಣಕಾಸಿನ ಯಥೇಚ್ಛವಾದ ಖರ್ಚು ವೆಚ್ಚಗಳು ಕೂಡ ಬರುತ್ತೆ ಮತ್ತು ದುರ್ವಾರ್ತಾ ಶ್ರವಣ, ಕೆಟ್ಟದ ಯಾವುದೋ ಒಂದು ನ್ಯೂಸ್ ನಿಮ್ಮ ಕಿವಿಗೆ ಬೀಳತಕ್ಕಂಥದ್ದು. ಎರಡನೇ, ನೀವು ಕೂಡ ಬಹಳ ಒರಟಾಗಿ ಯಾವುದೇ ಒಂದು ಲಗಾಮಿಲ್ಲದೆ ಮಾತಾಡ್ತಕ್ಕಂತಹ ಒಂದು ಅವಯೋಗವು ಕೂಡ ವೃಷಭದವರಲ್ಲಿ ಕಾಣುತ್ತೆ. ಮಿಥುನದವರಿಗೆ ಇವತ್ತಿನ ದಿವಸ ಅನಾರೋಗ್ಯದಿಂದ ಏನು ಬಳಲ್ತಾ ಇದ್ದರೆ ಅದು ನಿವೃತ್ತಿ ಆಗ್ತಕ್ಕಂಥದ್ದು, ಸಾಲವನ್ನು ತೀರಿಸುವುದಕ್ಕೆ ಒಂದು ಹೆದ್ದಾರಿಯಾಗುತ್ತೆ. ಇವತ್ತಿನ ದಿವಸ ಭೂಮಿಗೆ ಸಂಬಂಧಪಟ್ಟಂತಹ ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟಂತಹ ಲಾಭಾಂಶಗಳು ಹೆಚ್ಚುತ್ತಾ ಹೋಗುತ್ತೆ ಅಂತಕ್ಕಂಥದ್ದು ಬಹಳ ಸುಸ್ಪಷ್ಟವಾಗಿ ಕಂಡಾಗ್ಯೂ ಇವತ್ತಿನ ದಿವಸ ನಿಮಗೆ ಜ್ಞಾತಿ ವೈರತ್ವ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಕಳು, ಇವರೊಂದಿಗೆ ನಿಮ್ಮ ಒಂದು ಸಂಬಂಧವು ಇವತ್ತಿನ ದಿವಸ ಸ್ವಲ್ಪ ಇಳಿಮುಖವಾಗುತ್ತೆ ಅಂತಕ್ಕಂಥದ್ದು ಕೂಡ ಕಾಣುತ್ತೆ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಉದ್ಯೋಗದಲ್ಲಿ ಬದಲಾವಣೆಯಿಂದ ಶುಭಾಶುಭಗಳು ಮಿಶ್ರಫಲ ಉಂಟಾಗುತ್ತೆ. ಮಕ್ಕಳಿಂದ ಮಾನಸಿಕವಾಗಿರ್ತಕ್ಕಂತಹ ಸಂತೋಷವು ಮತ್ತು ಆನಂದವು ಉಂಟಾಗುತ್ತೆ. ಮನೆಯಲ್ಲಿ ಶುಭಕರವಾಗಿರ್ತಕ್ಕಂತಹ ಯಾವುದೋ ಒಂದು ಕೂಟ ಅಥವಾ ಯಾವುದೋ ಒಂದು ಫಂಕ್ಷನ್ ಅಂತ ಏನು ಹೇಳ್ತೀವಿ, ಸಮಾರಂಭ ನಡೀತಕ್ಕಂಥ ಒಂದು ಸದವಕಾಶಗಳು ಕೂಡ ಇದೆ. ವಿದ್ಯಾರ್ಥಿನಿಯರು ಕೂಡ ಬಹಳ ಶುಭಕರವಾಗಿರ್ತಕ್ಕಂಥ ದಿವಸ. ಆದರೆ ಯಾವ ಕರ್ಕಾಟಕ ರಾಶಿಯವರಿಗೆ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆ ತಾಪತ್ರಯಗಳಿದೆ, ಅದು ಇವತ್ತಿನ ದಿವಸ ಅವರು ಬಹಳ ಬಾಧೆಗೆ ಒಳಗಾಗಬಹುದಾಗಿರ್ತಕ್ಕಂಥ ಅವಯೋಗವು ಕೂಡ ನಾವು ಅಲ್ಲಗಳೆಯಲು ಬರುವುದಿಲ್ಲ. ಸಿಂಹದವರಿಗೆ ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ದಿವಸ. ಸ್ನಾತಕೋತ್ತರ ಪದವಿ ಮತ್ತು ಪದವಿ ಪೂರ್ವ ಅಥವಾ ಪದವಿಯನ್ನು ಓದ್ತಾ ಇರತಕ್ಕಂತಹ ಎಲ್ಲರಿಗೂ ಕೂಡ ಬಹಳ ಶುಭವೂ, ಬಹಳ ಸಂತಸವೂ, ಏಳಿಗೆಯೂ, ಎಲ್ಲ ರೀತಿಯ ಪರೀಕ್ಷೆಗಳಲ್ಲಿ ತೇರ್ಗಡೆ ಆಗಬಹುದಾಗಿರ್ತಕ್ಕಂತಹ ಸದವಕಾಶಗಳು ಕೂಡ ಬಹಳ ಸುಸ್ಪಷ್ಟವಾಗಿ ನಮಗೆ ಕಂಡು ಬರ್ತಾ ಇದೆ. ಆದರೆ ಇವತ್ತಿನ ದಿವಸ ತಂದೆಯೊಂದಿಗೆ ಮನಸ್ತಾಪ, ತಂದೆಗೆ ಅನಾರೋಗ್ಯ ಬಾಧೆ ಉಂಟಾಗ್ತಕ್ಕಂಥದ್ದು, ತಂದೆಯ ಸಮಾನರಿಗೆ ಇವತ್ತಿನ ದಿವಸ ಚಿಕ್ಕಪುಟ್ಟ ಅಪಘಾತವೋ ಅಥವಾ ಶಸ್ತ್ರಚಿಕಿತ್ಸೆ ಉಂಟಾಗ್ತಕ್ಕಂಥ ಅವಯೋಗವು ಕೂಡ ಸಿಂಹರಾಶಿಯವರಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಚಿಕ್ಕಪುಟ್ಟ ಪ್ರಯಾಣದಿಂದ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಭೂರಿ ಲಾಭ ಉಂಟಾಗ್ತಕ್ಕಂಥದ್ದು, ಆಯುಷ್ಯಾಭಿವೃದ್ಧಿ ಉಂಟಾಗ್ತಕ್ಕಂಥದ್ದು, ಆಸ್ತಿಯ ಲಾಭ ಉಂಟಾಗ್ತಕ್ಕಂಥದ್ದು, ಹೆಂಡತಿಗೆ ಗಂಡನಿಂದ, ಗಂಡನಿಗೆ ಹೆಂಡತಿಯಿಂದ ಹಣದ ಲಾಭ ಉಂಟಾಗ್ತಕ್ಕಂಥದ್ದು ಮತ್ತು ಈ ವಿವಾಹದ ಮಾತುಕತೆ ಇವತ್ತಿನ ದಿವಸ ಅದು ಎಲ್ಲಿವರೆಗೂ ನಿಶ್ಚಿತಾರ್ಥ, ಎಂಗೇಜ್ಮೆಂಟ್ವರೆಗೂ ಹೋಗ್ತಕ್ಕಂತಹ ಒಂದು ಯೋಗಗಳು ಕಂಡುಬರುತ್ತೆ. ಆದರೆ ಯಾವಾಗ ಕನ್ಯಾ ರಾಶಿಯವರು ಪೊಲೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆ ಇವತ್ತಿನ ದಿವಸ ತೊಂದರೆ ತಾಪತ್ರಯವು, ಅವರು ಇವತ್ತಿನ ದಿವಸ ಸ್ವಲ್ಪ ಚಿಕ್ಕಪುಟ್ಟ ಅಪಘಾತಕ್ಕೆ ಒಳಗಾಗ್ತಕ್ಕಂಥದ್ದು ಅಥವಾ ಮೇಲಧಿಕಾರಿಗಳ ಒಂದು ಅವಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಕೂಡ ನಮಗೆ ಕಾಣುತ್ತೆ ಅಂತಕ್ಕಂಥದ್ದು ಕನ್ಯಾ ರಾಶಿಯವರ ಫಲ. ಓಕೆ, ಈಗ ಒಬ್ಬರು ಕಾಲರ್ ಇದ್ದಾರೆ, ಜಗದಾಂಬ ಅಂತ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ ಮೇಡಮ್, ಪ್ರಶ್ನೆ ಕೇಳಿ. ಹೇಳಿಮ್ಮ. ಗುರುಗಳೇ, ನಮ್ಮ ಹೆಸರು ಜಗದಾಂಬ. ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಕೇಳಿಮ್ಮ, ಏನು ಮಗಳ ಹೆಸರು, ವಯಸ್ಸು, ಪ್ರಶ್ನೆ? ಯಶಸ್ವಿನಿ ಅಂತೇಳಿ, 17/9/99. ವಯಸ್ಸು ಹೇಳಮ್ಮ ಸಾಕು. 24 ತುಂಬಿ 25ರಲ್ಲಿ ನಡೀತಿದೆ ಗುರುಗಳೇ. ಸರಿ. ಅವ್ರ ವೈವಾಹಿಕ ಜೀವನ ಯಾಕೋ ಮದ್ವೆ ಆಗಿ 1 ವರ್ಷ 4 ತಿಂಗಳಾಯ್ತು ಗುರುಗಳೇ. ದಾಂಪತ್ಯಗಳಿಬ್ರು ಇಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇದಾಗ್ತಿಲ್ಲ ಗುರುಗಳೇ. ತೊಂದ್ರೆ ಏನಂತ ಗೊತ್ತಾಗ್ತಿಲ್ಲ. ಪ್ರಶ್ನೆ ಏನು? ಅದು ಇಬ್ರು ಸರಿ ಹೋಗ್ಬೇಕು ಅನ್ನೋದೊಂದು ಪ್ರಶ್ನೆ ಗುರುಗಳೇ. ಅಲ್ಲ, ಅದು ಪ್ರಶ್ನೆ ಅಲ್ಲ, ಅದು ನಿಮ್ಮ ಅಹವಾಲು, ನೀವು ಅರ್ಜಿ, ಅದು ಸರಿ ಹೋಗ್ಬೇಕು ಅನ್ನೋದು. ನಾನು ಏನು ಹೇಳ್ಬೇಕು ನಿಮಗೆ, ಏನು ನೀವು ಪ್ರಶ್ನೆ ಕೇಳ್ಬೇಕು, ನಾವು ಉತ್ತರ. ಹೌದಾ? ಅದೇ ಅವ್ರ ಮಗೆ ಏನು ತೊಂದರೆ ಇದೆ, ಅದರಿಂದ ಯಾಕೆ ಆ ಥರ ಆಗ್ತಿದೆ ಅಂತ ತಿಳ್ಕೊಬೇಕು ಗುರುಗಳೇ. ನೋಡಿ, ಇವಾಗ ಪ್ರಶ್ನೆಯನ್ನು ಕೇಳಿದಿರಿ. ಈಗ ನನಗೊಂದು ಉತ್ತರವನ್ನು ಕೊಡಿ. ಗುರುಗಳೇ, ನಿಮ್ಮ ಅಳಿಯನ ತಾಯಿ ಇದ್ದಾರಾ? ಇದಾರೆ ಗುರುಗಳೇ. ಇದ್ದಾರೆ. ಈಗ ಒಂದು ನಿಮ್ಮ ಮನೆಯಲ್ಲೋ ಅಥವಾ ನಿಮ್ಮ ಅಳಿಯನ ಮನೆಯಲ್ಲೋ ಗುರುಗಳೇ ತಾಯಿ ಮಕ್ಕಳಿಗೆ ಮನಸ್ತಾಪ ಅಥವಾ ಮನಸ್ಸಿಗೆ ಏನಾದರೂ ಸ್ವಲ್ಪ ಹಿಂಸೆ ಆಗಿದ್ದೇನಾದರೂ ನಿಮಗೆ ಗೊತ್ತಿದೆಯಾ ವಿಚಾರ?
ಇಲ್ಲ ಗುರುಗಳೇ, ತಾಯಿ ಮಕ್ಕಳಿಗೇನು ಆ ಥರದ್ದು ತೊಂದರೆ ಆಗಿರೋದಿಲ್ಲ ಗುರುಗಳೇ. ಸದ್ಯಕ್ಕಲ್ಲ, ಹಿಂದಿನ ತಲೆಮಾರಿನಲ್ಲೂ ಆಗಿರಬಹುದಾದ ಒಂದು ಸೂಚನೆ ಇದೆ. ಹಾ ಗುರುಗಳೇ. ಅದರಿಂದ ಮತ್ತು ಎರಡನೆಯದು ಸ್ವಲ್ಪ ನಾಗದೋಷ, ಸರ್ಪದೋಷವೂ ಕೂಡ ಕಾಣುತ್ತಮ್ಮ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಈ ಬೆಂಗಳೂರಿಂದ ಗುರುಗಳೇ. ಬನ್ನಿ, ಖುದ್ದು ಬಂದು ಒಮ್ಮೆ ಕಾಣಿ, ಇದಕ್ಕೆ ಪರಿಹಾರವನ್ನು ಹೇಳ್ತೀನಿ. ಇದು ಸರಿ ಹೋಗುತ್ತೆ. ಆದರೆ ಇವೆರಡು ದೋಷಗಳಿದೆ. ಒಂದು ಮಾತೃಶಾಪ, ಹಾ. ಎರಡನೆಯದು ಅಂದರೆ ತಲೆಮಾರಿನಲ್ಲಿ. ಇವಾಗ ಏನಾಗುತ್ತೆ ಅಂದರೆ, ನಿಮ್ಮ ಅಳಿಯ ಅವರ ತಂದೆ ಇದ್ದಾರಾ? ಇದಾರೆ ಗುರುಗಳೇ. ಅಲ್ಲಿ ನಿಮ್ಮ ಅಳಿಯನ ತಂದೆಗೂ ನಿಮ್ಮ ಬೀಗರಿಗೂ ಅವರ ತಾಯಿಗೂ ಯಾವ ರೀತಿ ಸಂಬಂಧ ಆಯಿತು ಗೊತ್ತಿಲ್ವಲ್ಲ ನಿಮಗೆ? ಇಲ್ಲ ಗುರುಗಳೇ. ಅದು ಅವರ ತಂದೆ. ಅದೇ ರೀತಿಯಾಗಿ ನಿಮ್ಮ ಯಜಮಾನರಿಗೂ ಅವರ ತಾಯಿಗೂ, ಅಂದರೆ ನಿಮ್ಮ ಅತ್ತೆಗೂ ನಿಮಗೂ ನಿಮ್ಮ ಯಜಮಾನರಿಗೂ ಯಾವ ರೀತಿ ಏನಿತ್ತು ಅನ್ನೋದು ಗೊತ್ತಿಲ್ಲ. ನಮ್ಮ ಅತ್ತೆಯವರು ಸಣ್ಣ ವಯಸ್ಸಲ್ಲೇ ತೀರೋಗಿದ್ರಂತೆ ಗುರುಗಳೇ. ನೋಡಿ, ಅದನ್ನೇ ಹೇಳಿದ್ದು. ಅಲ್ಲಿ ಯಾವುದೋ ಒಂದು ಮಾತೃಶಾಪ ಚಿಕ್ಕವ್ರು ಇದ್ದಾಗಲೇ ತೀರೋಗಿದ್ದಾರೆ. ಆಮೇಲೆ ನಿಮ್ಮ ಮಾವನವ್ರು ತಿರುಗಿ ಮದುವೆ ಆದ್ರಂತ? ಇಲ್ಲ ಗುರುಗಳೇ, ಮೊನ್ನೆ ನಮ್ಮ ಮಾವ ತೀರ್ಕೊಂಡು ಮೊನ್ನೆ 10 ವರ್ಷ ಆಗಿದೆ ಗುರುಗಳೇ, ಮದ್ವೆ ಆಗಿರ್ಲಿಲ್ಲ ಅವರು. ಸರಿ, ಅಲ್ಲಿ ಏನೋ ತೀರಿಕೊಂಡಿರುವುದು. ಅಲ್ಲಿ ಅದೇ ಹೇಳಿದೆ, ಎಲ್ಲೋ ಒಂದು ಮಾತೃಶಾಪ ಬಹಳ ಸುಸ್ಪಷ್ಟವಾಗಿ ಕಾಣುತ್ತಮ್ಮ. ಅದಕ್ಕಾಗಿ ಮಾತೃಶಾಪಕ್ಕೆ ಮತ್ತು ಈ ಒಂದು ನಾಗಶಾಪಕ್ಕೆ ಎರಡಕ್ಕೂ ಪರಿಹಾರವನ್ನು ಮಾಡಿಕೊಳ್ತಕ್ಕಂತಹದ್ದು ಮಾಡಿ. ಖುದ್ದು ಬಂದು ಕಾಣೋದಕ್ಕೆ ಪರಿಹಾರವನ್ನು ಹೇಳೋಣವಾಗುತ್ತೆ. ಸದ್ಯಕ್ಕೆ ನಿಮ್ಮ ಮಗಳಿಗೆ ಗಂಗಾಷ್ಟಕದ ಪಾರಾಯಣವನ್ನು ಸೋಮವಾರದ ದಿವಸ ಉಪವಾಸ ವ್ರತವನ್ನು ಮಾಡಲಿಕ್ಕೆ ಹೇಳಿ. ಖುದ್ದು ಬಂದು ಕಂಡ್ರೆ ಅದಕ್ಕೆ ಪರ್ಯಾಪ್ತವಾಗಿರ್ತಕ್ಕಂಥ ಪರಿಹಾರವನ್ನು ಹೇಳಬಹುದು. ಅದು ಮಾಡುವುದರಿಂದ ನಿಮ್ಮ ಮಗಳ ದಾಂಪತ್ಯ ಖಂಡಿತ ಸುಧಾರಿಸುತ್ತೆ. ಶುಭಮಸ್ತು. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಸಿಂಧು ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ಕಾರ ಮೇಡಮ್. ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ ಅಮ್ಮ. ಗುರುಗಳೇ ನಮಸ್ಕಾರ. ಗುರುಗಳೇ ಒಳ್ಳೇದಾಗ್ಲಿ, ಹೇಳಿಮ್ಮ. ಅದು ನಮ್ಮ ಮಕ್ಕಳು ಇದ್ದಾರೆ, ಇಬ್ರು ಸಾಫ್ಟ್ವೇರ್ ಇದ್ದಾರೆ ಗುರುಗಳೇ. ಇಬ್ರು ಬಿಟ್ಟು ಹೋಗಿದ್ದಾರೆ. ನನಗೆ ಇಬ್ರು ನೋಡ್ಕೊತಾರ ಇಲ್ವಾ ಗುರುಜಿ ಮುಂದಕ್ಕೆ? ಅಲ್ಲ, ನೀವು ಸ್ಪಷ್ಟವಾಗಿ ಕೇಳಿ. ನೀವು ಅಷ್ಟು ಬೇಸರ ಮಾಡಿಕೊಂಡ್ರೆ ನಂಗೆ ಅರ್ಥ ಆಗುತ್ತೆ ನಿಮ್ಮ ಬೇಸರ, ದುಃಖ. ಪ್ರಶ್ನೆ ಏನು? ನಂಗೆ ಸ್ಪಷ್ಟವಾಗಿ ಇಬ್ರು ಮಕ್ಕಳಿದ್ದಾರೆ ಅಂತ ಹೇಳಿದ್ರಿ. ಹೆಣ್ಣು ಮಕ್ಳು ಇಬ್ರಿಗೂ ಮದ್ವೆ ಮಾಡಿದ್ದೀನಿ ಗುರುಗಳೇ. ಯಜಮಾನ್ರು ಇಲ್ಲ ಗುರುಗಳೇ. ಈಗ ಒಬ್ಳು ವಿದೇಶದಲ್ಲಿ ಇದ್ದಾಳೆ, ಒಬ್ಳು ಇಲ್ಲೇ ಇದ್ದು ಹೇಳಿದ ಮಾತು ಕೇಳಲ್ಲ ಗುರುಗಳೇ. ನಾನು ನೋಡ್ಕೊಂತಾರ ಇಲ್ವಾ ಗುರುಗಳೇ? ಅಷ್ಟೇ ನನ್ನ ಪ್ರಶ್ನೆ. ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿಕೊಳ್ಳುತ್ತಾರೋ ಇಲ್ವೋ ಅಂತ ಅಲ್ವಾ? ಹೌದು ಗುರುಗಳೇ. ಒಂದು ಶುಭ ಸಮಾಚಾರ. ನಿಮ್ಮ ಮಕ್ಕಳು ನಿಮ್ಮನ್ನ ಗಮನವನ್ನು ಎಷ್ಟು ವಯಸ್ಸು ತಾಯಿ ನಿಮಗೆ? ನನಗೆ ಈಗ 60 ಗುರುಗಳೇ. 60. ಒಂದು ತಿಳಿದುಕೊಳ್ಳಿ. ಇದರಲ್ಲಿ ಏನಂತಂದರೆ, ನಾವು ಸ್ವಲ್ಪ ಅವರು ಹೇಳಿದ ಹಾಗೂ ಕೇಳಬೇಕು ವಯಸ್ಸಾದ ನಂತರದಲ್ಲಿ. ಚಿಕ್ಕ ವಯಸ್ಸಲ್ಲಿ ಅವರೆಲ್ಲ ನಾವು ಹೇಳಿದ ಮಾತು ಕೇಳ್ಬಿಟ್ಟಿರ್ತಾರಲ್ವ ಮಕ್ಕಳು. ಹೌದು ಗುರುಗಳೇ. ನಮಗೆ ವಯಸ್ಸಾದ ನಂತರ ನಾವು ಮಕ್ಕಳಾಗ್ಬಿಡ್ತೀವಿ, ಅವರು ದೊಡ್ಡವರಾಗ್ತಾರೆ. ನಾವು ಸ್ವಲ್ಪ ಒಂದು 50% ಅವ್ರು ಹೇಳ್ದಂಗೂ ನಾವು ಕೇಳೋಣ, ಸ್ವಲ್ಪ ಕೇಳೋಣ, ಅವರು ಸ್ವಲ್ಪ ಕೇಳಲಿ, ನಾವು ಸ್ವಲ್ಪ ಕೇಳೋಣ. ಆವಾಗ ಏನಾಗುತ್ತೆ, ಪರಸ್ಪರವಾಗಿ ಒಂದು ಬಾಂಧವ್ಯ ಬರುತ್ತೆ. ಈಗಲೂ ಆ ಪುಟಾಣಿ 3 ವರ್ಷದ ಮಗು ಥರ ನಿಮ್ಮ 25-30 ವರ್ಷ ಬಂದಿರೋ ಮಕ್ಕಳು ನೋಡಿದ್ರೆ ಅದು ಸರಿ ಬರೋದಿಲ್ಲ. ಅದು ಸ್ವಲ್ಪ ನಾವು ಬದಲಾವಣೆಯನ್ನು ಮಾಡ್ಕೋಬೇಕು ಪಾಲಕರಾಗಿ. ಎರಡನೇದು, ಇಲ್ಲಿ ನಾವು ನೋಡಿದಾಗ ಜ್ಯೋತಿಷ್ಯದ ಪ್ರಕಾರ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿಕೊಳ್ತಾರೆ, ಅದರಲ್ಲಿ ಭಯ ಇಲ್ಲ, ಧೈರ್ಯವಾಗಿರಿ. ಇದಕ್ಕೆ 2 ಪರಿಹಾರವನ್ನು ಹೇಳ್ತೇನೆ ಮಾಡಿ. ಪ್ರತಿನಿತ್ಯವೂ ಲಲಿತಾ ಪಂಚರತ್ನ ಅನ್ನುವ ಸ್ತೋತ್ರವನ್ನು 3 ಬಾರಿ ಮತ್ತು ಹನುಮತ್ ಪಂಚರತ್ನ ಅಂತಕ್ಕಂತಹ ಸ್ತೋತ್ರವನ್ನು 3 ಬಾರಿ ಪಾರಾಯಣ ಮಾಡ್ತಾ ಬನ್ನಿ. ಆಂಜನೇಯ ಸ್ವಾಮಿಯನ್ನು ನಿಮ್ಮ ತಂದೆಯಾಗಿಯೋ ಅಣ್ಣನಾಗಿಯೋ ಸ್ವೀಕರಿಸಿ ಅತ್ಯಂತ ಭಕ್ತಿಭಾವದಿಂದ ಅವನಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಿ. ಮತ್ತು ಮನೆಯಲ್ಲಿ ಒಂದು ಗೃಹಚ್ಛಿದ್ರಹರ ಚಕ್ರ ಇದನ್ನು ಮಾಡಿಸಿ ಇಟ್ಟುಕೊಂಡು ಪೂಜೆ ಮಾಡ್ತಾ ಬನ್ನಿ. ಅದರಲ್ಲಿ ಒಂದೇ ಬೇಡಿಕೆ ಏನು ಮಾಡಬೇಕು ಅಂದರೆ, ಆಂಜನೇಯನಲ್ಲಿ ನೀನು ಯಾವ ರೀತಿಯಲ್ಲಿ ರಾಮ ಮತ್ತು ಸೀತೆಯನ್ನು ಒಂದು ಮಾಡಿದೆಯೋ, ಯಾವ ರೀತಿಯಾಗಿ ಸುಗ್ರೀವನೊಂದಿಗೆ ನೀನು ಫ್ರೆಂಡ್ಶಿಪ್ ಮಾಡಿದೆಯೋ, ಗೆಳೆತನವನ್ನು ಬೆಳೆಸೋದು, ಅದೇ ರೀತಿಯಾಗಿ ನನ್ನ ಮಕ್ಕಳು ನನ್ನ ಜೊತೆಗೆ ಇರೋ ಥರ ಮಾಡಪ್ಪ ಮಹಾನುಭಾವ ಅಂತ ಅವನ ಪಾದವನ್ನು ಭದ್ರವಾಗಿ ಇಟ್ಕೋಬೇಕು. ಈ ಚಕ್ರದ ಪೂಜೆಯನ್ನು ಮಾಡ್ತಾ ಬರಬೇಕು. ಇದನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ನಿಮ್ಮ ಕಡೆ ಗಮನವನ್ನು ಕೊಟ್ಟು ನಿಮ್ಮನ್ನು ಪರಾಂಬರಿಸ್ತಾರೆ ಮತ್ತು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾರೆ. ಇಷ್ಟನ್ನು ಮಾಡಿ. ಈ 3 ಮಾಡ್ತಕ್ಕಂಥದ್ದು ಅವಶ್ಯಕತೆ. ನಿಮ್ಮ ಮನಸ್ಸಿನ ಒಂದು ಭಾವನೆಗಳನ್ನು ಬದಲೇ ಮಾಡಿಕೊಳ್ಬೇಕು. ಅಮ್ಮನವರ ಆಂಜನೇಯ ಸ್ತೋತ್ರವನ್ನು ಮಾಡಬೇಕು. ಆಂಜನೇಯನೊಂದಿಗೆ ಸಂಬಂಧವನ್ನು ಏರ್ಪಾಡು ಮಾಡಿಕೊಳ್ಳಬೇಕು. ಗೃಹಚ್ಛಿದ್ರಹರ ಚಕ್ರವನ್ನು ಇಟ್ಟು ಅನನ್ಯ ಭಕ್ತಿಯಿಂದ ಪೂಜೆ ಮಾಡ್ತಾ ಬನ್ನಿ. ಇನ್ನು 6 ತಿಂಗಳೊಳಗೆ ನಾನು ಹುಡ್ಕೊಂಬಂದು ಹೇಳ್ತೀರಿ, ನನ್ನ ಮಕ್ಕಳನ್ನ ನೋಡ್ಕೋತಿದ್ದಾರೆ ಕೂಡ ನಾನು ಸಂತೋಷವಾಗಿದ್ದೀನಿ ಅಂತ. ಮಂಗಳವಾಗಲಿ. ತುಲಾರಾಶಿಯವರಿಗೆ ಇವತ್ತಿನ ಸಹ ಧನಾನುಕೂಲ, ಧನಾದಾಯ ಉಂಟಾಗ್ತಕ್ಕಂಥದ್ದು, ವ್ಯಾಪಾರ, ವ್ಯವಹಾರ, ದಾಂಪತ್ಯ ಇತ್ಯಾದಿಗಳ ವಿಚಾರದಲ್ಲಿ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು. ಭೂಮಿ ಮೇಲೆ ಸಂಬಂಧಪಟ್ಟಂತಹ ಯಾವುದಾದ್ರೂ ವ್ಯಾಪಾರ ವ್ಯವಹಾರವನ್ನು ಯಾರಾದರೂ ಮಾಡ್ತಾ ಇದ್ದರೆ, ರಿಯಲ್ ಎಸ್ಟೇಟು ಅಥವಾ ರಿಯಲೇಟರ್ಸು ಇಂಥವ್ರು ಇರ್ತಾರಲ್ಲ, ಅವರಿಗೆ ಹೆಚ್ಚಿನ ಒಂದು ಲಾಭ ಉಂಟಾಗ್ತಕ್ಕಂತಹ ಒಂದು ಶುಭಕರವಾಗಿರ್ತಕ್ಕಂತಹ ಫಲಗಳು ಕಾಣುತ್ತೆ. ಆದರೆ ಇದು ದೂರದ ಪ್ರಯಾಣ ಮಾಡಬೇಕು, ಸ್ನಾತಕೋತ್ತರ ಪದವಿಯನ್ನು ಮಾಡಬೇಕು ಅಂತಿದ್ದರೆ ಅಂಥವರಿಗೆ ಇವತ್ತಿನ ದಿವಸ ಅಂತಹ ಶುಭಕರವಾಗಿರ್ತಕ್ಕಂತಹ ಫಲಗಳು ಇಲ್ಲಿ ಸಂಪ್ರಾಪ್ತಿ ಆಗ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇಲ್ಲ. ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ವೃದ್ಧಿ, ಆದರೂ ಕೂಡ ಚಿಕ್ಕ ಪುಟ್ಟ ಅಪಘಾತ ಆಗ್ತಕ್ಕಂಥದ್ದು ಕಾಣುತ್ತೆ.
ಸಾಲ ಸೋಲ ತೀರ್ತಕ್ಕಂಥದ್ದು ಕಾಣುತ್ತೆ. ಆದರೆ ಅದಕ್ಕೆ ಸಮನ್ವಯವಾಗಿ ಹೆಚ್ಚಿನ ಹಣ ಖರ್ಚಾಗ್ತಕ್ಕಂಥದ್ದು ಕೂಡ ಕಾಣುತ್ತೆ. ಸಾಲ ತೀರಿಸ್ಬೇಕಾದ್ರೆ ಕೈಲಿರೋ ಹಣ ಹೋಗುತ್ತೆ. ಆ ರೀತಿಯಾಗಿ ಜ್ಞಾತಿಗಳಲ್ಲಿ ಮೈತ್ರಿ ಕಂಡು ಬಂದಾಗ್ಯೂ ಕೂಡ ಅಕ್ಕಪಕ್ಕದವರೊಂದಿಗೆ, ನೆರೆಹೊರೆಯವರೊಂದಿಗೆ ನಿಮಗೆ ಇವತ್ತಿನ ಸಹ ಜಗಳ ಕದನ ಅಥವಾ ವಾಗ್ವಾದಗಳು ಉಂಟಾಗ್ತಕ್ಕಂಥದ್ದು ಕೂಡ ಕಾಣುತ್ತೆ. ಆದ್ದರಿಂದ ಇವತ್ತಿನ ದಿವಸ ಸ್ವಲ್ಪ ಜೋಪಾನವಾಗಿ ವೃಶ್ಚಿಕದವರು ತಮ್ಮ ಬಾಳನ್ನು ನಡೆಸಬೇಕು. ಧನಸ್ಸಿನವರಿಗೆ ಇವತ್ತಿನ ದಿವಸ ಮಕ್ಕಳಿಂದ ಹೆಚ್ಚಿನ ಸಂತೋಷ ಮನಸ್ಸಿಗೆ ಮತ್ತು ಸ್ಥಾನದ ಬದಲಾವಣೆಯಿಂದ ಹೆಚ್ಚಿನ ಶುಭ ಉಂಟಾಗ್ತಕ್ಕಂಥದ್ದು. ಯಾವುದಾದ್ರೂ ವಸ್ತುವನ್ನು ಮಾರಾಟ ಮಾಡುವುದು ಅಂದರೆ ಕ್ರಯ ವಿಕ್ರಯವನ್ನು ಮಾಡ್ತಕ್ಕಂಥದ್ದು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಏಜೆಂಟ್ಸ್ ಅಂತ ಏನಿರ್ತಾರೆ ಅವರಿಗೆ ಹೆಚ್ಚಿನ ಲಾಭ, ಹೆಚ್ಚಿನ ಶುಭ ಮತ್ತು ಹೆಚ್ಚಿನ ಒಳಿತು ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಆದರೆ ಯಾರು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಅಂದರೆ ವಾಹನಗಳನ್ನು ಮಾರಾಟ ಮಾಡ್ತಕ್ಕಂತಹದ್ದಿದೆ, ಅಂತಹ ಒಂದು ವ್ಯಾಪಾರ ವ್ಯವಹಾರವನ್ನು ಏಜೆನ್ಸೀಸ್ ಯಾರು ನಡೆಸ್ತಾ ಇದ್ದೀರಿ ಅವರಿಗೆ ಇವತ್ತಿನ ಸಹ ಹೆಚ್ಚಿನ ನಷ್ಟ ಕಷ್ಟಗಳು ಮತ್ತು ತೊಂದರೆ ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಮತ್ತು ಯಾರು ಪ್ರೇಮಿಗಳಿದ್ದೀರಿ, ಪ್ರೀತಿ ಪ್ರೇಮ ಪ್ರಣಯ ಇತ್ಯಾದಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ ಅಂಥವರಿಗೆ ಇವತ್ತಿನ ದಿವಸ ಆ ವಿಚಾರವಾಗಿ, ಪ್ರೇಮದ ವಿಚಾರವಾಗಿ, ಪ್ರೀತಿ ವಿಚಾರವಾಗಿ ಪರಸ್ಪರ ಮನಸ್ತಾಪಗಳು ಮತ್ತು ಮನಸ್ಸನ್ನು ಮುರಿದುಕೊಳ್ತಕ್ಕಂಥದ್ದು, ಬಹುಶಃ ದೂರ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ಕೂಡ ಧನುಸ್ಸು ರಾಶಿಯವರಿಗೆ ಕಾಣುತ್ತೆ. ಮಕರದವರಿಗೆ ಭೂಮಿ ಲಾಭ ಉಂಟಾಗ್ತಕ್ಕಂಥದ್ದು, ವಿದ್ಯಾಲಾಭ ಉಂಟಾಗ್ತಕ್ಕಂಥದ್ದು, ಹೆಚ್ಚಿನ ಒಂದು ಹಣಕಾಸಿನ ಅನುಕೂಲ ಉಂಟಾಗ್ತಕ್ಕಂಥದ್ದು, ಎಲ್ಲ ರೀತಿಯ ಶುಭ ಉಂಟಾಗುತ್ತೆ. ತಾಯಿಯ ಕಡೆಯಿಂದ ಬರಬೇಕಾಗಿರ್ತಕ್ಕಂಥ ಯಾವುದೋ ಒಂದು ಒಳ್ಳೆಯ ವಿಚಾರವೋ ಅಥವಾ ಒಳ್ಳೆಯ ಒಂದು ವಸ್ತುವು ಕೂಡ ನಿಮ್ಮನ್ನು ಇವತ್ತಿನ ದಿವಸ ಬಂದು ಸೇರಿದಾಗ್ಯೂ ಇವತ್ತಿನ ದಿವಸ ಆರೋಗ್ಯ, ಅದರಲ್ಲೂ ವಿಶಿಷ್ಟವಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನಾರೋಗ್ಯ ಬಾಧೆ, ಗ್ಯಾಸ್ಟ್ರೈಟಿಸ್ಸು ಮುಂತಾದವು ಕೂಡ ಇವತ್ತಿನ ದಿವಸ ಮಕರದವರನ್ನು ಕಾಡ್ತಾ ಹೋಗುತ್ತೆ. ಕುಂಭದವರಿಗೆ ಇವತ್ತಿನ ದಿವಸ ಸೇಲ್ಸು ಮಾರ್ಕೆಟಿಂಗ್ ಮಾಡ್ತಾ ಇರತಕ್ಕಂಥವರಿಗೆ ಬಹಳ ಲಾಭ ಉಂಟಾಗುತ್ತೆ. ಅದೇ ರೀತಿಯಾಗಿ ಯಾರು ಕೆಲಸಗಾರರಿದ್ದೀರಿ ಅಂದರೆ ಉದ್ಯೋಗಸ್ಥರಿದ್ದೀರಿ ಅವರಿಗೂ ಕೂಡ ಹೆಚ್ಚಿನ ಲಾಭ, ಕೀರ್ತಿ, ವಿಶಿಷ್ಟವಾಗಿರ್ತಕ್ಕಂತಹ ಶುಭ ಫಲಗಳು ಇರತಕ್ಕಂಥದ್ದು ಕಾಣುತ್ತೆ. ಆದರೆ ಕುಂಭದ ವಿದ್ಯಾರ್ಥಿನಿಯರಿಗೆ ಅಂತಹ ಒಳಿತಾಗಿರ್ತಕ್ಕಂಥ ದಿವಸ ಇಲ್ಲ. ಇವತ್ತಿನ ದಿವಸ ನಿಮ್ಮ ಗೆಳೆಯರೊಂದಿಗೂ ಹಾಗೂ ನಿಮ್ಮ ಸುತ್ತಮುತ್ತಲರೊಂದಿಗೆ ನಿಮ್ಮ ಕೋಪಾತಾಪದಿಂದಲೂ ಅವಸರದಿಂದಲೂ ಮತ್ತು ಬಾಯಿ ಬಿಸಾಕೊಳ್ಳೋದು ಅಂತ ಹೇಳ್ತೀವಲ್ಲ, ಹೇಗೆಂದರೆ ಹಾಗೆ ಹತೋಟಿ ಇಲ್ಲದೆ ಮಾತಾಡುವುದರಿಂದ ಮನಸ್ತಾಪಗಳು ಉಂಟಾಗ್ತಕ್ಕಂಥ ಅವಯವಗಳು ಕೂಡ ಕುಂಭದವರಲ್ಲಿ ಕಾಣುತ್ತೆ. ಮೀನದವರಿಗೆ ಇವತ್ತಿನ ಸಹ ತಂದೆಯ ಮುಖೇನ ಲಾಭ ಆಗ್ತಕ್ಕಂಥದ್ದು, ದೇವತಾದೇಯ ಪ್ರಾಪ್ತವಾಗ್ತಕ್ಕಂಥದ್ದು, ಸಾಲವನ್ನು ಮಾಡಿ ಎಲ್ಲಿಂದಲೋ ಹಣವನ್ನು ಪಡೆದುಕೊಳ್ಳತಕ್ಕಂಥದ್ದು, ಅದನ್ನು ಭೂಮಿಯ ಮೇಲೆ ನೀವು ಇವತ್ತಿನ ದಿವಸ ಯಾವುದಾದರೂ ಒಂದು ಖರೀದಿ ಮಾಡುವತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಹೂಡಿಕೆ, ಅದು ಉಂಟಾಗ್ತಕ್ಕಂಥದ್ದು ಇಲ್ಲಿ ಸುಸ್ಪಷ್ಟವಾಗಿ ಕಾಣುತ್ತೆ. ಆದರೆ ಮೀನದ ವಿದ್ಯಾರ್ಥಿನಿಯರಿಗೆ ಅಂತಹ ಶುಭಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಮತ್ತು ಮೀನದ ತಾಯಿಗೆ ಅಂದರೆ ಯಾರು ಮೀನರಾಶಿಯವರಿದ್ದಾರೆ ಅವರ ಜನನಿಗೆ, ಅವರ ತಾಯಿಗೆ ಇವತ್ತಿನ ದಿವಸ ಅನಾರೋಗ್ಯ ಬಾಧೆಯು ಮತ್ತು ತೊಂದರೆಯೂ ಉಂಟಾಗ್ತಕ್ಕಂತಹ ಅವಲಕ್ಷಣಗಳು ಕಾಣುತ್ತೆ. ಎಂದಿನಂತೆ ಪಾಪ ಫಲ ನಿವೃತ್ತಿಗೆ ಭಗವಂತನ ಮೊರೆ ಹೋಗಲೇಬೇಕು, ಅನ್ಯಥಾ ನಮಗೆ ಮಾರ್ಗ ಇಲ್ಲ. ಆದ್ದರಿಂದ ದೇವತಾ ಶ್ಲೋಕವನ್ನು ಹೇಳಿಕೊಂಡು ವಿಶ್ವಾಸ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಪಾಪ ಫಲಗಳು ನಿವೃತ್ತಿ ಆಗುತ್ತೆ. ಒಬ್ಬರು ಕಾಲರ್ ಅಡಿದ್ದಾರೆ, ಸಂಗಣ್ಣ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಗುರುಗಳಿದ್ದಾರೆ ಸರ್, ಪ್ರಶ್ನೆ ಕೇಳಿ. ಹೇಳಿಪ್ಪ. ನಮಸ್ತೆ ಗುರುಗಳಿಗೆ ಪ್ರಣಾಮಗಳು. ಶುಭಮಸ್ತು, ಹೇಳಿ. ನನ್ನ ಹೆಸರು ಸಂಗಣ್ಣ ಅಂತ್ರಿ. ನಾನು ಹಳೆಯನ್ ಬಗ್ಗೆ ಕೇಳ್ಬೇಕಾಯ್ತ್ರಿ. ಏನ್ ಬಗ್ಗೆ? ನಮ್ಮ ಹಳೆಯಂದು ನೌಕರಿ ಬಗ್ಗೆ ಕೇಳ್ಬೇಕಾಯ್ತ್ರಿ. ಅಳಿಯ ಅಂದ್ರೆ ಹೆಂಗೆ? ಸೋದರ ಅಳಿಯಾನೋ ಮಗಳ ಗಂಡ? ಮಗಳ ಗಂಡ ರೀ. ಸರಿ. ಆತ್ಗ 32 ವರ್ಷ ರೀ. ಡಿಗ್ರಿ ಮುಗಿದೈತ್ರಿ. ಈಗ ಪ್ರೈವೇಟ್ ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಹೋಗ್ತಾ ಇದ್ದಲ್ರಿ ರೆಕಾರ್ಡ್ ರೂಮ್ ಅಲ್ಲಿ. ಸರಿ. ಅದೇನ್ ಕಾಯಂ ಆಗುತ್ತೆ ಇಲ್ಲ ಅಂತ ಕೇಳ್ಬೇಕಾಯ್ತು. ಏನ್ ಹೆಸರು ನಿಮ್ಮ ಅಳಿಯಂದು? ವೀರೇಶ್ ಅಂತ್ರಿ. ಏನು? ವೀರೇಶ್ ರೀ. ವೀರೇಶು. ಇಲ್ಲಿ ಯಾರ್ದೋ ಅದೇ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಸಹಾಯ ಮಾಡ್ತೀನಿ ಅಂತ ಯಾರಾದ್ರೂ ಹೇಳಿದಾರಾ? ಹಾ, ಹೇಳಿದ್ದಾರೆ. ಅದೇ ಯಾರೋ ಒಬ್ರು ಸಹಾಯಸ್ಥವನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರ ಮುಖೇನ ಆಗ್ತಕ್ಕಂತಹ ಲಕ್ಷಣಗಳು ಕೂಡ ಕಾಣುತ್ತೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಲಿಕ್ಕೆ ಹೇಳಿ ನಿಮ್ಮ ಅಳಿಯನ ಕೈಯಲ್ಲಿ ಸುಬ್ರಹ್ಮಣ್ಯನ ಆರಾಧನೆ, ಪೂಜೆ ಪುನಸ್ಕಾರವನ್ನು ಮತ್ತು ಮಂಗಳವಾರ ದಿವಸ ಅಥವಾ ಷಷ್ಠಿಯ ದಿವಸ ಯಾವೂರಿಂದ ಕರೆ ಮಾಡ್ತಿರೋದು ನೀವು? ರಾಯಚೂರಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಎಲ್ಲಿದೆಯೋ ನೋಡಿಕೊಳ್ಳಿ. ಅಥವಾ ಒಮ್ಮೆ ನಿಮ್ಮ ಇದಿದೆಯಲ್ಲ, ಯಾವುದೋ ಹೊಸಪೇಟೆ ಹತ್ರ ಊರು, ಎಂಥ ದೂರ ಸುಬ್ರಹ್ಮಣ್ಯನಿಗೆ ಕುಮಾರಸ್ವಾಮಿಯ ಒಂದು ನೆಲೆ ಇದೆಯಲ್ಲ, ಸೊಂಡೂರಿಗೆ ಹೋಗಿ ಒಂದು ಸೇವೆಯನ್ನು ಮಾಡಿಕೊಂಡು ಬರಲಿ. ಸುಬ್ರಹ್ಮಣ್ಯೇಶ್ವರನ ಒಂದು ಸೇವೆಯನ್ನು, ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಅಳಿಯ ಬರುವುದರಿಂದ ಕೆಲಸ ಸಿಗುವ ಎಲ್ಲ ಯೋಗಗಳಲ್ಲಿ ಸಹಾಯ ಮಾಡುವವರು ಸಹಾಯವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಹೇಳುತ್ತೆ. ಅದು ಸುಬ್ರಹ್ಮಣ್ಯನ ಆರಾಧನೆ ಅನಿವಾರ್ಯ. ಅದನ್ನು ಮಾಡಿ ನಿಮ್ಮ ಅಳಿಯನಿಗೆ ಕೆಲಸ ಪೂರ್ಣವಾಗಿ ಸಿಗುತ್ತೆ. ಒಳ್ಳೆಯದಾಗಿ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಇನ್ನು ಗುರುಗಳೇ, ಈರುಳ್ಳಿ ಬೆಳ್ಳುಳ್ಳಿಯನ್ನು ಏಕೆ ಸೇವಿಸಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಸರ್ವೇ ಸಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ.
ನೋಡಿದ್ರಲ್ಲ ವೀಕ್ಷಕರೇ, ಈರುಳ್ಳಿಯನ್ನು ಏಕೆ ಸೇವಿಸಬಾರ್ದು, ಬೆಳ್ಳುಳ್ಳಿಯನ್ನು ಏಕೆ ಸೇವಿಸಬಾರ್ದು ಅನ್ನೋದ್ರ ಕುರಿತಾಗಿ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಹೀಗಾಗಿ ಸಂಪರ್ಕಿಸಿ ಹಂಸಶ್ರೀ ಸಾವಿತ್ರ ಶರ್ಮಾ ಗುರುಜಿ. ಫೋನ್ ನಂಬರ್ 9619677305. ಮತ್ತೊಂದು ನಂಬರ್ 9241272433. ಇಮೇಲ್ ಐಡಿ shrivedicrimedes@gmail.com.